ನೋಡಿ ಅಂದೆ. ಇನ್ನೊಂದು 6 ತಿಂಗಳು 4 ಟೈಮ್ ತಗೊಂಡ್ರೆ ಆಮೇಲೆ ಬಾರ್ದು ಕಳಿಸಿ. ಯಾವಾಗಿನ್ಕಿಂತ ಇವಾಗೇ ಚೆನ್ನಾಗಿ ಕಾಣಿಸ್ತಿದ್ದ, ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದ ನಿಜವಾಗೂ. ಏನಾದ್ರು ಏನೋ ಟೆನ್ಷನ್ ಆಗ್ತಿರುತ್ತೆ. ಗೈಸ್, ಇಟ್ಸ್ 12 o'clock. ಆ್ಯಕ್ಚುಲಿ ನಾನು ಏರೋಪ್ಲೇನ್ ಮೊಳಗೆ ಹಾಕಿದ್ದೀನಿ. ನನ್ನ ಫ್ರೆಂಡ್ಸ್ ನನಗೋಸ್ಕರ ಹುಡುಕ್ತು ಮೊದಲು. ಆ್ಯಕ್ಚುಲಿ ಗಾಡಿ ಸೌಂಡ್ ಬಂತು, ಅದಕ್ಕೆ ಮುಂದೆ ಬರ್ತಾವ್ರೆ ನೋಡಿ. Who stopped you? ಎಂಟಾರ್ಕ್ ಎಫೆಕ್ಟ್. ಗಾಡಿ ಸೌಂಡ್ ಕೇಳಿಸ್ಬಿಡ್ತು. ಗಾಡಿ ಆಫ್ ಆಗಿದ ತಕ್ಷಣ ಸೌಂಡ್ ಕೇಳಿಸ್ತದೆ. ಗಾಡಿ ನನ್ನ ಫ್ರೆಂಡ್ಸ್ ಹಂಗೋಸ್ಕರ ಆಗಲಿ ಫಸ್ಟ್ ಕೇಕ್ ತಂದವ್ರಿ. ಫಸ್ಟ್ ಕೇಕ್ ತಂದು ಆ್ಯಕ್ಚುಲಿ ಮ್ಯಾಚ್ ಬಾಕ್ಸ್ ತಂದಿಲ್ಲ, ಅದಕ್ಕೆ ಮ್ಯಾಚ್ ಬಾಕ್ಸ್ ತರಕ್ಕೆ ಹೋಗ್ತಾಯಿದ್ದೀನಿ. ಅಮ್ಮ ಮಲ್ಕೊಂಬಿಟ್ಟವ್ರಾಗಲಿ. ವೈಸ್ ನಾನು ಮಲ್ಕೊಂಡಿರಲಿಲ್ಲ, ಮೆಸೇಜ್ ಎಲ್ಲ ನೋಡ್ತಾಯಿದ್ದೆ. ಒಂದು ಕಾಲ್ ಬಂದಿತ್ತು, ಮಾತಾಡಿ ನನಗೆ ಗಾಡಿ ಸೌಂಡ್ ಆಯಿತು. ಆವಾಗೇ ಗೊತ್ತಾಯ್ತು ನನಗೆ. ಸೊ ಇವಾಗ ಮ್ಯಾಚ್ ಬಾಕ್ಸ್ ತಗೊಂಡು ಹೋಗಿ ಅಲ್ಲಿ ಕೇಕ್ ಕಟ್ ಮಾಡೋಣ. ಮಾಡಿ ಕೇಕ್ ಕಟ್ ಮಾಡಿ ಬೇಗ ಗೈಸ್, ನನ್ನ ಫಸ್ಟ್ ಬರ್ತ್ಡೇ ಕೇಕ್. ಗೆಟ್ ರೆಡಿ. ಏನೋ ವಿಡಿಯೋ ಮಾಡೋದು ಮಾಡ್ಕೊಳ್ಳೋದು ಬಿಡು. ಸಾಂಗ್ ಹಾಕೊಂಡು ಆದೋ ಸಾಂಗ್ ಹಾಕಲೇಬೇಕು. ಕಷ್ಟಪಟ್ಟು ಸೈ ನೋಡಿ ಕೊಡಿದ್ದೇನೆ ಅನ್ನೋದನ್ನ. ಇಲ್ಲ ಸಿಕ್ತು. ಹಚ್ಚಕ್ಕೆ ಬರೀ ಇಂಥದೆಯ. ಸರ್, ನನ್ನ ನೇಮ ನಾನು ರೀ, ಮೈ ಫ್ರೆಂಡ್ಸ್ ಡೈಮಂಡ್ಸ್. ಅದು ಹಚ್ಚಲ್ಲ ಬಿಟ್ಟಾಕಿ, ಅದು ಹಚ್ಚಲ್ಲ ರಾಕಿ. ಮ್ಯಾಜಿಕ್ ಕಂಡ್ಲಾಗಿರ್ಬೇಕು. ಈ ಸುಮ್ಮನಿರ್ತೀವಿ, ಬೇರೆ ಸತ್ತೋಗೋರು ಅನ್ಕೋತಾರೆ. ಉಫ್ 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 ಮಾಡಿ ದೇವಿ ಮನೆಗೆ ಹೋಗಿ ಒಂದು 20 ಸಲ ನೋಡ್ತಾನ್ರಿ. ಬಾಯ್ ಕಣ ಸರ್. ಗೈಸ್, ಇಷ್ಟೊತ್ತು ಮಾತಾಡಿಕೊಂಡು ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು 1:13 ಇವಾಗೆಲ್ಲ ಇಬ್ಬರು ಮನೆಗೆ ಹೋಗ್ತವ್ರೆ. ಇವಾಗ ಮನೆಗೆ ಹೊರಟ್ರು, ನಾನು ಹೋಗಿ ಮಲ್ಕೊಬೇಕು. ಸ್ವಲ್ಪ ಪ್ಲ್ಯಾನ್ಸ್ ಇದೆ ನಾಳೆ, ನೋಡೋಣ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಎವ್ರಿವನ್. ಇವ್ರು ಬರ್ತಾರಂತ ಆ್ಯಕ್ಚುಲಿ ಗೆಸ್ ಮಾಡಿರಲಿಲ್ಲ, ನಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎವ್ರಿ ಇಯರ್ ಮಾತ್ರ ಪಕ್ಕ. ಯಾಕಂದರೆ ನನಗೆ ಆಲ್ಮೋಸ್ಟ್ ಇರೋದು ಕಮ್ಮಿ ಫ್ರೆಂಡ್ಸು. ಮುಂಚೆ ಇದ್ದರು, ಬಟ್ ಇವಾಗ ಕಮ್ಮಿ ಇದ್ದಾರೆ. ಬಿಕಾಸ್ ಮೈ ಸರ್ಕಲ್ ಈಸ್ ಆಫ್ ಕ್ವಾಲಿಟಿ, ಈಸ್ ನಾಟ್ ಆಫ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಸೊ ಈ ವ್ಲಾಗ್ ಹಂಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ.
ಫುಲ್ ನನ್ನ ಬರ್ಡೇ ವ್ಲಾಗ್ ಅಂತ ಮಾಡ್ತೀವಿ. ಸಿಗೋಣ ಬೆಳಿಗ್ಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. Welcome back to my new vlog guys. Welcome back to my birthday vlog. ಗೈಸ್ ನೈಟೇ ನಮ್ಮ ಫ್ರೆಂಡ್ಸ್ ಬಂದಾಗಲೇ ಒಂದು ಬರ್ಡೇ ಪಾರ್ಟಿ ಮುಗಿಸಿ ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿ ನಾನು ಹೋಗ್ತಾ ಇರೋದು ಟೆಂಪಲ್ಗೆ. ಯಾಕಂದರೆ ಆವಾಗಿಂದ ನಮ್ಗೆ ಅದೇ ಅಭ್ಯಾಸ. ಬರ್ಡೇ ದಿನ ಬೆಳಗ್ಗೆ ಎದ್ದು ರೆಡಿಯಾಗಿ ಟೆಂಪಲ್ಗೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬರೋದು. ಸೊ ಇವಾಗ ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಆ್ಯಂಡ್ ಏರ್ ಸೆಟ್ ಮಾಡೋಕ್ಕೆ ಲಾಂಗ್ ಏರ್ಸ್ ಇದ್ದಾಗ ಹಂಗೆ ಬಾಚ್ಬಿಟ್ಟು ಹ್ಯಾಟ್ ಹಾಕ್ಕೊಂಡ್ಬಿಡ್ತಾಯಿದ್ದೆ. ಬಟ್ ಈ ಹೇರ್ ಕೂರ್ತಾನೆ ಇಲ್ಲ ಹಂಗಂತೂ. ಹೇರ್ ಡ್ರೈಯರಲ್ಲಿ ಕೂರಿಸಿದ್ರು, ಬಟ್ ಅದೇ ಹಾಕ್ಬಾರ್ದು ಅಂತ ಹೇಳಿದ್ರು. ಒಂದು ಹಾಕೋದು ಫುಲ್ ರಫ್ ಆಗಿಬಿಡುತ್ತೆ. ಸೊ ಹಂಗೆ ಸೆಟ್ ಮಾಡಿಕೊಂಡು ಇವಾಗ ನಾನು ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಆ್ಯಂಡ್ ಔಟ್ಫಿಟ್ ಹೆಂಗಿದೆ ಅಂತೇಳಿ ಕಾಣೋದು, ಆಮೇಲೆ ತೋರಿಸ್ತೀನಿ. ಹೋಗೋಣ ಬನ್ನಿ ದೇವಸ್ಥಾನಕ್ಕೆ. ಬಾಸ್ ಗೈಸ್, ದೇವಸ್ಥಾನದಿಂದ ಮನೆಗೆ ಹೋಗಿ ಇವಾಗ ನಾವು ನನ್ನ ಹೇರ್ ಸ್ಟೈಲ್ ಸರ್ಪ್ರೈಸ್ ಕೊಡೋಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಅಂದರೆ ನಮ್ಮ ಅಕ್ಕ ಅವರ ಅಂಗಡಿಗೆ. ನೋಡೋಣ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ. ನೀವೇನು ಅಬ್ಸರ್ವ್ ಮಾಡಿಲ್ಲ. ಕಳಿಸಿ. ಹಾಂ, ಅದೇ 20 ಜನ ಮಾಡ್ಬೋದಲ್ಲ, ಟೀಚರ್ಸ್ ಇನ್ಕ್ಲೂಡಿಂಗ್. ಈ ಕಡೆ ಬರ್ತೀನಿ. ಎಲ್ಲ ಬೈತಾವ್ರ ಅದಕ್ಕೆ. ಏನಕ್ಕೆ ಕಟ್ ಮಾಡಿಸ್ತೆ ಅಂತ. ಹೆಂಗೈತೆ ಹೇಳ್ರಿ. ಬೈತಾ ಇದಾರ. ಹಾಂ, ಹೆಂಗೈತೆ ಇದು? ಅವಾಗಿನ್ಕಿಂತ ಇವಾಗೆ ಚೆನ್ನಾಗಿ ಕಾಣಿಸ್ತಿದ್ದ, ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದ ನಿಜವಾಗೂ. ಅಲ್ವಾ? ನಮ್ಮ ಅಮ್ಮ ಬೈತಾ ಬಿದ್ದಾವ ನಂಗೆ. ಡಬ್ಬ ನಾಚಿಕೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹೇಳಮ್ಮ, ಇನ್ನೊಂದ್ಸರಿ ಹೇಳು. ಅಂಗಡಿಯಿಂದ ಹೊರಟು ಇವಾಗ ನಾವು ಎಲ್ಲ ಪಾರ್ಸಲ್ ತಗೊಂಡು ಜ್ಯೂಸು ಪಪ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಜ್ಯೂಸ್ ಪಾರ್ಟಿ ಅವ್ರದ್ದೇ ಪಾರ್ಟಿ. ನನ್ನ ಬಡಾಗ ಅವರೇ ಪಾರ್ಟಿ ಕೊಡ್ತಾರೆ. ಸೊ ಇವಾಗೆಲ್ಲ ಪಾರ್ಸಲ್ ಎಲ್ಲ ತಗೊಂಡು ಮತ್ತೆ ಹೋಗೋಣ. ಹೇಳು ಏನಾದರೂ. ತೇಜಸ್ವಿ ಲೋಕ ಹಮಾರೆ ಪಾಸ್. ಹೇಳು ಏನಾದರೂ. ಆಯ್, ಮತ್ತೆ ಸಿಗೋಣ ಅಂತ. ಅಷ್ಟೇ, ಬಾಯ್. ಗೈಸ್, ಅಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಗಿಣಿಬ್ರನ್ನ ಮೀಟ್ ಮಾಡೋಕ್ಕೆ. ಅವ್ರಿಗೂ ಹೇರ್ ಸ್ಟೈಲ್ ಚೇಂಜ್ ಮಾಡಿರೋದು ಗೊತ್ತಿಲ್ಲ. ಸೊ ಏನೋ ಸರ್ಪ್ರೈಸ್ ಇದೆ, ಬನ್ನಿ ಅಂತ ಕರೆದಿದ್ದೀನಿ. ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಅವ್ರ ರಿಯಾಕ್ಷನ್ ಕೇಳೋಣ. ಆ್ಯಂಡ್ ನಮ್ಮ ಹೇರ್ ಸ್ಟೈಲ್ ಹೆಂಗಿದೆ ಅಂತ ರಿಯಾಕ್ಷನ್ ನೋಡ್ಬಿಟ್ಟು ಹೇರ್ ಸ್ಟೈಲ್ ಹೆಂಗಿದೆ ಅಂತ ಕೇಳೋಣ. ಬ್ರೋ ಏನೋ ಸರ್ಪ್ರೈಸ್ ಅಂದ್ರಲ್ಲ, ಏನು ಬ್ರೋ? ಕರೆಕ್ಟಾಗಿ ನೋಡಿ ಬ್ರೋ. ಯಾರು ಬ್ರೋ? ಅಲ್ಲ ಬ್ರೋ, ನನ್ನ ನೋಡಿ ಅಂದೆ. ಉಯ್, ನಾನೇ ಶಾಕ್ ಆಗ್ಬಿಟ್ಟಲ್ಲ ಬ್ರೋ. ಯಾವಾಗ ಇದು? ನೆನ್ನೆ ಬ್ರೋ. ಚೆನ್ನಾಗೈತೆ ಬ್ರೋ. ನಾನು ನೀವು ಸರ್ಪ್ರೈಸ್ ಅಂದ್ರಲ್ಲ, ಏನಿರ್ಬೋದು ಅಂತ. ಗೈಸ್, ಗಿಣಿಬ್ರನ್ನ ಮಾತಾಡ್ಸ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತವ್ರೆ.
ಬಟ್ ಯಾರು ಸಡನ್ನಾಗಿ ಕಂಡು ಹಿಡಿತಾ ಇಲ್ಲ. ಬಿಕಾಸ್ ಡೈಲಿ ನೋಡಿ ನೋಡಿ ಇಷ್ಟು ವರ್ಷ ನೋಡಿ ನೋಡಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಏನು ಚೇಂಜಸ್ ಇಲ್ಲ ಅಂತ ಯಾರು ಕಂಡು ಹಿಡಿತಾ ಇಲ್ಲ. ಬಟ್ ಐ ಫೀಲ್ ಇದು ಚೆನ್ನಾಗಿದೆ. ಬಟ್ ಅದನ್ನ ನಾನು ಮಿಸ್ ಮಾಡ್ಕೊತೀನಿ. ಅಫ್ಕೋರ್ಸ್ ನಾವು ಅಮ್ಮ ಒಬ್ಬರೇ ಬೇಡ ಅನ್ನೋದು, ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಯಾಕಂದರೆ ನಮ್ಮ ಅಮ್ಮಂಗೆಲ್ಲ ಹಂಗೇರ್ಸೆ ಇಷ್ಟ. ವಯಸ್ಸದಿಂದ ಬಂದು ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ, ಮುಂಚೆ ಒಬ್ಬರಿಗೆ ನಾನು ಪಿ ಯುಲಿ ಇರ್ಬೇಕಾದ್ರೆ ಹೇಳಿದ್ದೆ ನನ್ನ ಫ್ರೆಂಡ್ಗೆ, ಫಸ್ಟ್ ನಾನು ಶಾರ್ಟ್ ಹೇರ್ಸ್ ಮಾಡ್ತಾರೆ ನಿಮಗೆ ಫಸ್ಟ್ ವೀಡಿಯೋ ಕಾಲ್ ಮಾಡ್ತೀನಿ ಅಂತ. ಸೊ ಇವಾಗ ಅವ್ರಿಗೆ ವೀಡಿಯೋ ಕಾಲ್ ಮಾಡೋಣ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಗೈಸ್ ಕಾಲ್ ಮಾಡ್ತವ್ರೆ, ಲೋ ಪವರ್. ವಿಡಿಯೋ ಪಾಸ್ ಮಾಡ್ಬಿಟ್ಟವ್ರು. ಹಲೋ ಹಲೋ, ಹೌ ಆರ್ ಯು? ನೀವು ನಮ್ಮ ಕಾಂಟೆಸ್ಟಲ್ಲಿ ಗೆದ್ದಿದ್ದೀರಾ. ಗೈಸ್ ಮಲ್ಕೊಂಡಿದ್ದೆ, ನನ್ನ ಬೆಸ್ಟ್ ನನ್ನ ಹತ್ರನೇ ಡವ್ ಮಾಡ್ತೀಯಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಗೈಸ್. ಹಿಯರ್ ಇಸ್ ಮೈ ಸೆಕೆಂಡ್ ಕೇಕ್. ಇದು ಯಾರು ಕಟ್ ಮಾಡಿಸಿದೆ ಅಂತ ನಮಗೆ ಗೊತ್ತು. ಬನ್ನಿ ಇವಾಗ ಕಟ್ ಮಾಡೋಣ. ಥ್ಯಾಂಕ್ ಯು. ಏನಿದು? ನಾನು ಸ್ಪೆಲ್ಲಿಂಗೇ ಗೊತ್ತಿಲ್ಲ. ಒಂದು ಚಾಕ್ಲೇಟ್, ಒಂದು ರೋಸ್. ಥ್ಯಾಂಕ್ ಯು ಸೊ ಮಚ್. ನೈಸ್. ಓಕೆ ಗೈಸ್, ಇವಾಗ ನಾವು ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವೆಲ್ಲ ಟ್ರೀಟ್ ಕೊಡ್ಸೋಕ್ಕೆ ಬಂದಿರೋದು. KFCಗೆ ಆರ್ಡ್ರ್ ಮಾಡಿದ್ದೀವಿ, ಬಂದಿದೆ. ಇವಾಗ ತಿಂದ್ಬಿಟ್ಟು ಹೋಗೋಣ. ಏನೇನಿದೆ ಇನ್ನೊಂದು ಲೆಗ್ ಪೀಸ್. ಓಕೆ ಗೈಸ್, ನಾವು ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹಂಗೆ ಬರ್ತಾ ಒಬ್ಬರನ್ನ ಮಾತಾಡಬೇಕಾಗಿತ್ತು. ಹಂಗೆ ಮಾತಾಡಿಸ್ಕೊಂಡು ಆ್ಯಂಡ್ ಇಲ್ಲಿ ನಮ್ಮ ಮನೆಗೆ ನಮ್ಮ ತಂಗಿ ಬಂದಿದ್ದಾರಂತೆ, ಹಂಗೆ ವೆಯ್ಟ್ ಮಾಡ್ತಾವ್ರಿ. ಸೊ ಹೋಗೋಣ ಬನ್ನಿ. ಆಗಲೇ ಬರ್ತೀನಿ ಅಂತ ಹೇಳಿದೆ, ಲೇಟ್ ಆಗೋಯ್ತು. ಬನ್ನಿ ಹೋಗೋಣ. ಕಟ್ ಮಾಡಿ ಆದ್ಮೇಲೆ ಒಂದು ಲುಕ್ ಬರುತ್ತಲ್ಲ. ಗೈಸ್, ನಮ್ಮ ತಂಗಿ ಅವ್ರು ಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗ್ತಾವ್ರಿ ಇವಾಗ. ಬಾಯ್. ಸಾರಿ, ಅವ್ರಿಗೆ ವೆಯ್ಟ್ ಮಾಡಿಸ್ಬಿಟ್ಟೆ. ಆ್ಯಕ್ಚುಲಿ ಆಗಲೇ ಬರ್ತಾಯಿದ್ದೆ, ಅವರು ಬಂದಿರೋದು ಫೋನೇ ಮಾಡಿಲ್ಲ. ಸೊ ನಾನು ಅವ್ರಿಗೆ ಬಂದಿರೋದು ಗೊತ್ತಾಗಿಲ್ಲ. ಆ್ಯಂಡ್ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸಾರಿ. ಆ್ಯಂಡ್ ಇವಾಗ ಮತ್ತೆ ಇನ್ನೊಬ್ರು ಫೋನ್ ಮಾಡ್ತವ್ರು, ಹೋಗ್ಬೇಕು. ಅವ್ರಿಗೂ ಟೈಮ್ ಆಗಿದೆ ಅಂದ್ಬಿಟ್ಟು ಎಲ್ಲೂ ಹೋಗಿಲ್ಲ, ನಾನು ಏನೂ ಕೊಡಿಸಿಲ್ಲ. ನೆಕ್ಸ್ಟ್ ಟೈಮ್ ವೀಕ್ ಆಫ್ ಇದ್ದಾಗ ಕರ್ಕೊಂಡೋಗ್ಬೇಕು. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಬೇರೆ ಇದೆ, ನೋಡೋಣ ಏನು ಆಗುತ್ತೆ ಅಂತ. ನನ್ನ ಕರೆಕ್ಟಾಗಿ ನೋಡು. ಏನ್ ನೋಡು, ಕಟ್ಟಿಂಗ್ ಮಾಡ್ಸಿದ್ಯಾ? ನಂಗೆ ಗೈಸ್, ಮನೆಯಿಂದ ಇವಾಗ ನಾವು ಬಂದಿರೋದು ಏರಿಯಾ ಬಾಯ್ಸ್ ಹತ್ರ. ಏರಿಯಾ ಬಾಯ್ಸ್ ಕೇಕ್ ಕಟ್ ಮಾಡಿಸ್ತವ್ರೆ. ಸೊ ಇವಾಗ ನಾವು ಬಂದಿದ್ದೀವಿ ಏರಿಯಾ, ಎಲ್ಲ ಇಲ್ಲೇ ಇದ್ದಾರೆ. ಹೋಗೋಣ. ಟೆನ್ಷನ್ ಆಗ್ತಿರುತ್ತೆ.
ಯಾಕೆ ಕುಡಿಬೇಕು ಮಾಡು ಗೈಸ್ ಬರ್ಡೇ ಏರಿಯಾ ಬಾಯ್ಸ್ ಜೊತೆ ಬರ್ಡೇ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ಬೆಳಗ್ಗೆಯಿಂದ ಇದು ಎಷ್ಟು ಸರಿ ಏರ್ ಸೆಟ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ. ಅಡ್ಜಸ್ಟ್ ಆಗ್ತಾಯಿಲ್ಲ, ಒಂದೇ ದಿನಕ್ಕಂತೂ ಆಗೋದೇ ಇಲ್ಲ. ಆಲ್ಮೋಸ್ಟ್ ಒಂದು 1 ವೀಕ್ ಆದರೂ ಬೇಕು ಏರ್ ಕೂತ್ಕೊಳ್ಳೋಕ್ಕೆ. ಅವರು ಅದನ್ನ ಹೇಳಿದ್ರು, ಒಂದು ಹೇರ್ ಡ್ರೈ ಎಲ್ಲ ಹಾಕಿ ಸೆಟ್ ಮಾಡ್ಕೊಳ್ಳಿ 1 ವಾರ, ಆಮೇಲೆ ಅದೇ ಕೂತ್ಕೊಳ್ಳುತ್ತೆ ಅಂತ. ಆ್ಯಂಡ್ ನಮ್ಮ ಬಾಯ್ಸ್ ಮಾಡಿಸಿದ್ದೆಲ್ಲ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ಕೊಳ್ಳಿ. ನಾವು ಯಾವಾಗ ಇದೆ ಅನಿಸುತ್ತೆ. ಲಾಸ್ಟ್ ಟೈಮ್ ಎಲ್ಲ ಬ್ಯುಸಿಯಾಗಿದ್ದರು. ಈ ಟೈಮ್ ಎಲ್ಲರೂ ಫ್ರೀಯಾಗಿ ಇವತ್ತು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆ್ಯಂಡ್ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ ಲಾಸ್ಟ್ ನಮ್ಮ ಫ್ಯಾಮಿಲಿ ಉಳಿದಿದೆ. ಆ್ಯಂಡ್ ನೈಟ್ ಫಸ್ಟ್ ಮಾಡ್ತಾರಲ್ಲ ನಮ್ಮ ಫ್ರೆಂಡ್ಸ್ ಇವತ್ತು ನೈಟ್ ಸಿಗ್ತೀನಿ ಅಂದರು. ಬಟ್ ಡೌಟಲ್ಲಿದೆ. ಅಲ್ಲಿಗೆ ಹೋದರೆ ಫ್ರೆಂಡ್ಸ್ನ ಸಿಗೋಕ್ಕಾಗಲ್ಲ. ಸೊ ನೋಡಬೇಕು ನಮ್ಮಮ್ಮ ಏನು ಹೇಳ್ತಾರೆ ಅಂತ. ನಮ್ಮಮ್ಮ ಅಲ್ಲಿಗೆ ಹೋಗೋಣ ಅಂತಂದರು. ಯಾಕಂದರೆ ಅಲ್ಲಿ ಯಾವುದೇ ಬರ್ಡೇಸ್ ಆದರೂ ಯಾವುದೇ ಸೆಲೆಬ್ರೇಷನ್ ಆದರೂ ನಾವು ಅಲ್ಲೇ ಹೋಗೋದು. ನಾವು ನಮ್ಮ ದೊಡ್ಡಮ್ಮವ್ರ ಮನೆಗೆ ಎಲ್ಲರೂ ಅಲ್ಲಿ ಗ್ಯಾದರ್ ಆಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೋಡಬೇಕು ಏನು ಮಾಡೋದು ಅಂತ. ಏನಾದರೂ ಆ ಥರ ಅಲ್ಲಿ ಹೋಗಂಗಿದ್ರೆ ಇವ್ರನ್ನ ಬೇರೆ ದಿನ ಮೀಟ್ ಮಾಡಬೇಕು. ಇಲ್ಲ ಅಂದರೆ ಇವ್ರನ್ನ ಫಸ್ಟ್ ಮೀಟ್ ಮಾಡ್ಕೊಂಬಂದು ಆಮೇಲೆ ಮನೇಲಿ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಬಂದಾಗ ನೀನು ಇನ್ನೊಂದು 6 ತಿಂಗಳು ನಾ ಟೈಮ್ ತಗೊಂಡ್ರೆ ಆಮೇಲೆ ಬಾರ್ದು ಇನ್ನೊಂದು 6 ತಿಂಗಳು ನಾನು ಓಕೆ ಗೈಸ್, ಫೈನಲ್ ಎಲ್ಲ ಕಡೆ ಸುತ್ತಾಡ್ಕೊಂಡು ನಮ್ಮ ಗಾಡಿ ಬಂದು ಕವರ್ ಹಾಕಿ ನಿಲ್ಲಿಸ್ಬಿಟ್ಟಿದ್ದೀನಿ. ಮತ್ತೆ ಗಾಡಿ ಎತ್ತೋದು, ಗಾಡಿ ಮತ್ತೆ ಸ್ಟಾರ್ಟ್ ಮಾಡೋದು ನನ್ನ ಆ ವೀಕ್ ಆಫ್ ದಿನ ಮಾತ್ರ. ಆ್ಯಂಡ್ ಇವಾಗ ಗಾಡೀಲಿ ಓಡಾಡಿ ನನ್ನ ಕೂದಲು ಹೆಂಗೈತೆ ಅಂತ ನನಗಂತೂ ಗೊತ್ತಿಲ್ಲ. ನನಗೆ ಇವಾಗ ಯಾರ ಹತ್ರ ಬೆಳಗ್ಗೆ ಎಷ್ಟು ಜನ ಹತ್ರ ಕೇಳಿದ್ದೀನಿ, ಎಲ್ಲರೂ ಅರ್ಧ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅರ್ಧ ಅಲ್ಲ, ನಮ್ಮಮ್ಮ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವರಿಬ್ಬರಿಗೂ ಲಾಂಗ್ ಹೇರ್ಸ್ ಇಷ್ಟ ಅಂತ. ಸೊ ನೀವು ಹೇಳಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಮುಂಚೆ ಇದ್ದು ಚೆನ್ನಾಗಿತ್ತಾ, ಇಲ್ಲಾಂದರೆ ಇವಾಗಿರೋ ಚೆನ್ನಾಗಿದೆಯಾ ಅಂತ. ಆ್ಯಂಡ್ ಇವಾಗ ಮನೇಲಿ ಕಾಯ್ತವ್ರೆ ಸೆಲೆಬ್ರೇಷನ್ಗೆ, ಲಾಸ್ಟ್ ಸೆಲೆಬ್ರೇಷನ್ ಆಫ್ ದ ಡೇ. ಈ ಡಿಸಿಷನ್, ಹೇರ್ ಕಟ್ ಡಿಸಿಷನ್ ಯಾಕೆ ತೊಗೊಂಡೆ ಅಂದರೆ ಹೇಳ್ದಂಗೆ ನನಗೆ ಎಲ್ಲ ಜನವರಿ 1st ನ್ಯೂ ಇಯರ್ ಆದರೆ ನನಗೆ ಪ್ರತಿ ವರ್ಷ ಬರ್ತಡೇ ನ್ಯೂ ಇಯರು. ಅದಕ್ಕೆ ನಮ್ಮ ಬರ್ಡೇಯಿಂದನೇ ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬರ್ಡೇಯಿಂದ ಚೇಂಜ್ ತರೋಣ ಅಂತ. ಸೊ ದಿಸ್ ವಾಸ್ ಅ ಟುಡೇಸ್ ವ್ಲಾಗ್. ಸಾರಿ, ಇನ್ನೊಂದು ಬರ್ಡೇ ಸೆಲೆಬ್ರೇಷನ್ ಐತೆ, ಅದಾಗಿದ್ದ ತಕ್ಷಣ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆ ಗೈಸ್, ಫ್ಯಾಮಿಲಿದು ಸೆಲೆಬ್ರೇಷನ್ ಮುಗಿಸಿ ಫುಲ್ ಟಯರ್ಡ್ ಅಂದ್ಕೊಳ್ಳಿ. ಬೆಳಗ್ಗೆಯಿಂದ ಎಲ್ಲ ಕಡೆ ಬರೀ ಓಡಾಡ್ತಾ ಇದ್ದೀನಿ. ಆಡ್ಕೊಂಡು ಇವಾಗ ಫ್ಯಾಮಿಲಿ ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ಬೇಕಾಯ್ತು, ನಮ್ಮ ಅಣ್ಣವ್ರ ಮನೆಗೆ. ಅದು ಕ್ಯಾನ್ಸಲ್ ಆಯ್ತು. ಯಾಕಂದರೆ ನನಗೆ ಇವಾಗ ಮತ್ತೆ ನೈಟ್ ಶಿಫ್ಟ್ ಇದೆ, ಹೋಗಬೇಕು. ನಾಳೆ ವರ್ಕ್ ಇದೆ. ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋದು ಮತ್ತೆ ರಿಸ್ಕ್ ಆಗುತ್ತೆ. ಯಾಕಂದರೆ ಅಲ್ಲಿ ಇರೋದು 8 ಕಿಲೋಮೀಟರ್ಸ್ ಏನೋ, ಹೋಗಿ ಬರೋದು ಯಾಕೆ ಅಂದ್ಬಿಟ್ಟು ಇಲ್ಲೇ ಮನೇಲಿ ಮಾಡಿಸಿ ನೆಕ್ಸ್ಟ್ ಯಾವಾಗಾದ್ರು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗೋದು. ಸೊ ಅದಕ್ಕೆ ಅಲ್ಲಿಗೆ ಹೋಗಿಲ್ಲ, ಆ್ಯಂಡ್ ಅಲ್ಲಿಗೆ ಹೋಗ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಇವತ್ತು ಯಾರ್ಯಾರೆಲ್ಲ ಬಂದು ನನಗೆ ಯಾರ್ಯಾರು ವಿಶ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರೆಲ್ಲ ಬಂದು ನನಗೆ ಅಂತ ಟೈಮ್ ಕೊಟ್ಟು ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೆ ಇನ್ನೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ವಾಸ್ ಮೈ ಬರ್ಡೇ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಐ ಫೀಲ್ ಆ್ಯಕ್ಚುಲಿ ಇವತ್ತೆಷ್ಟು ಲೈಕ್ ಅರೌಂಡ್ 5 ಕೇಕ್ಸ್ ಏನೋ ಕಟ್ ಮಾಡಿದೆ. ಇನ್ನೂ ನೆನಪೈತೆ, ನನ್ನ ಫಸ್ಟ್ ಬರ್ಡೇ ಮಾಡಿದ್ದು ಆ್ಯಕ್ಚುಲಿ ನಾವು ಫ್ಯಾಮ್ಲಿಯಲ್ಲೇ ಮಾಡ್ಕೋತಾಯಿದ್ವಿ. ಆಚೆ ಎಲ್ಲ ಹೋಗ್ತಾನೆ ಇರಲಿಲ್ಲ. ನಾವು ಬರ್ತಡೇ ಬಂದರೆ ಸಾಕು ಬಟ್ಟೆ ಕೊಡಿಸ್ತಾರೆ ಅಂದ್ಬಿಟ್ಟು ಆ ಖುಷಿಯಲ್ಲಿತ್ತು.
ಇವಾಗ ಬಟ್ಟೆ ತಗೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದೆ. ಸೊ ಟೈಮ್ ಚೇಂಜಸ್ ಅಷ್ಟೇ. ಆ್ಯಂಡ್ ಇವಾಗ ಈ ಥರ ಇರೋದಕ್ಕೆ ಖುಷಿ ಆಗುತ್ತೆ. ನಾವೆಲ್ಲ ಎಲ್ಲರೂ ಈ ಥರ ಏನಂತಾರೆ, ಎಲ್ಲರ ಲವ್ ಎಲ್ಲರಿಗೂ ಸಿಗಬೇಕು. ಒಂದು ಟೈಮಲ್ಲಿ ನಾವೂ ಬರ್ಡೇ ಬಂದರೆ ಸಾಕು ಆ ಥರ ಇತ್ತು. ಇವಾಗ ಅಯ್ಯೋ ಬರ್ಡೇನ ಬಿಡು ಅಂದ್ಬಿಟ್ಟು ನಾರ್ಮಲ್ ಡೇ ಥರ ಆಗ್ಬಿಟ್ಟೈತೆ. ಆ ಥರ ಆಗಿದೆ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್, ಲವ್ ಯು, ಸಿ ನನ್ನ ನೆಕ್ಸ್ಟ್ ವ್ಲಾಗ್.